ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸು. ಕೊನೆಯ ತನಕ ನಿನ್ನ ವಶದಲ್ಲಿ ನನ್ನನ್ನು ಕಾಪಾಡೆಂದು ಬೇಡುತ್ತಿದ್ದೇನೆ. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನೀನೇ ಕೈ ಹಿಡಿದು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ವಾರದಲ್ಲಿ ಭಾಳ ಅಗತ್ಯವಾದ ಸಂಗತಿ ದೇವರಿಗಾಗಿ ಕಾಯೋದು, ಅಥವಾ ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಕಾರ್ಯ ಸಾಧಿಸಬೇಕಾದರೆ ಆ ಕಾರ್ಯ ಸಾಧನೆಗೆ ನಾವು ಕಾದುಕೊಳ್ಳುವುದು ಎಷ್ಟು ಅಗತ್ಯ ಅಂತ ನಾವು ತಿಳಿದವರಾಗಬೇಕು. ಆ ಸಂಗತಿಯಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾವು ನೋಡೋಣ. ದೇವರ ಈಗ ನಾವು ಪ್ರತಿಯೊಬ್ಬರು ಒಂದು ಸಂಗತಿಯನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಏನೆಂದರೆ ನಾವು ಯಾರನ್ನು ಕಾಯ್ತೇವೆ, ಯಾರು ಕಾರ್ಯ ನಡೆಸ್ತಾರಂತ ನಾವು ಒಂದು ನಿರೀಕ್ಷೆ ಇಟ್ಟು ಕಾಯುತ್ತೇವೆ. ದೇವರನ್ನು, ಆತನು ಏನಾಗಿದ್ದಾನೆ, ಅದು ಸರ್ವಶಕ್ತನು, ಆತನಿಗೆ ಅಸಾಧ್ಯ ಅಂತ ಏನೂ ಇಲ್ಲ. ಆದ್ದರಿಂದ ಸರ್ವವ್ಯಾಪಿ, ಸರ್ವಜ್ಞಾನಿ. ನೋಡಿ, ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾರನ್ನೂ, ಈಗ ಒಬ್ಬರು ನೆಂಟರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಾವು ಸಣ್ಣ ಮಕ್ಕಳಿರುವಾಗ ನಾವು ಕಾಯ್ತೇವೆ. ನಮಗೆ ಆ ನೆಂಟರು ಬರ್ತಾರೆ ಅಂತ ಮನೆಯಲ್ಲಿ ತಿಳಿಸ್ತಾರೆ. ಆಗ ಆ ವ್ಯಕ್ತಿ ಬರುವ ವ್ಯಕ್ತಿ ನಮ್ಮ ಜೀವಿತದಲ್ಲಿ ಮೊದಲು ಬಂದಾಗ ಏನೆಲ್ಲ ತಂದಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ, ಇದರ ವಿಷಯದಲ್ಲಿ ನಾವು ಚಿಂತನೆ ಮಾಡುತ್ತೇವೆ. ಒಂದು ವೇಳೆ ಆ ವ್ಯಕ್ತಿ ನಮಗೆ ಏನು ತಂದದೇ ಇಲ್ಲದಿದ್ದರೆ, ಅಥವಾ ಏನಾದರೂ ನಮಗೆ ತಿಂಡಿ ಏನು ತರದೆ ಹಾಗೇನೆ ಬಂದು ಹೋಗುವವರಾದರೆ, ನಮಗೆ ಆ ವ್ಯಕ್ತಿಯ ವಿಷಯದಲ್ಲಿ ನಿರೀಕ್ಷೆ ಇಲ್ಲ, ನಾವು ಅದನ್ನು ಅವರು ಕಾಯುವುದು ಕೂಡ ಇಲ್ಲ, ಬಂದು ಹೋಗಲಿ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಕಾರ್ಯ ಸಾಧಿಸುವವನು ಯಾರೆಂತ ತಿಳಿದು ನಾವು ಗಟ್ಟಿ ಮನಸ್ಸಿನಲ್ಲಿ ನಾವು ಗಟ್ಟಿ ಮನದಟ್ಟು ಮಾಡಬೇಕು. ಆತನು ಸರ್ವಶಕ್ತನು, ಆತನಿಗೆ ಅಸಾಧ್ಯವೆಂಬುದು ಯಾವುದೇ ಇಲ್ಲ. ನೋಡಿ, ಅನೇಕ ಬಾರಿ ನಮ್ಮಲ್ಲಿ ಏನಾಗ್ತದೆ ಅಂದರೆ, ನಾವು ನಮ್ಮ ಚಿಂತನೆಯ ಆಧಾರದಲ್ಲಿ ನಾವು ದೇವರನ್ನು ಕಾಯ್ತೇವೆ. ಇದು ಸರಿಯಾದ ಒಂದು ಚಿಂತನೆ ಅಲ್ಲ. ಯಾಕೆಂದರೆ ದೇವರಿಗೆ ಅಸಾಧ್ಯವಾದ್ದು ಯಾವುದಿಲ್ಲ. ಮನುಷ್ಯರಿಗೆ ಸ್ವಲ್ಪ ಮಾತ್ರ ಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಅಷ್ಟು ಮಾತ್ರ ಅಲ್ಲ, ಆತನು ಕಾರ್ಯ ಸಾಧಿಸುವ ವಿಧಾನ ಅದು ಸಂಪೂರ್ಣ ಹಾಗೂ ಪರ್ಫೆಕ್ಟ್ ಅಂತ ಹೇಳ್ತೇವೆ, ಪರಿಪೂರ್ಣ ಉಳ್ಳದ್ದಾಗಿದೆ. ಯಾಕೆಂದರೆ ಆತನು ಸರ್ವಜ್ಞಾನಿ, ಎಲ್ಲವನ್ನು ಬಲ್ಲಾತನು. ಅದರಿಂದ ಅಲ್ಲಿ ಆತನು ಕಾರ್ಯ ಸಾಧಿಸುವಾಗ ಅಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ಅದರಿಂದ ಈ ಸಂಗತಿಗಳನ್ನು ನಾವು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ನಮಗೇನಾಗ್ತದೆ, ನಾವು ಕಾದುಕೊಳ್ಳುವ ಆ ಸಮಯ ತಡವಾದರೂ ಕೂಡ ನಮಗೆ ನಮ್ಮ ನಿರೀಕ್ಷೆ ಕುಗ್ಗುವುದಿಲ್ಲ. ಭಾಳ ಅಗತ್ಯವಾಗಿ ನಾವು ಇದನ್ನು ತಿಳ್ಕೊಳ್ಬೇಕು. ನಮ್ಮ ನಿರೀಕ್ಷೆ ಕುಗ್ಗುವುದಿಲ್ಲ. ಒಂದು ವಾಕ್ಯವನ್ನು ನಾವು ನೋಡೋಣ. ಯೆಶಾಯನ ಪ್ರವಾದನೆಗೆ ಹೋಗೋಣ. 64ನೇ ಯೆಶಾಯನ ಪ್ರವಾದನೆ 64ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ
ಕಾರ್ಯಕರ್ತನಾದ ಯಾವ ದೇವರನ್ನು ಆದಿಯಿಂದ ನಾವು ಕೇಳಲಿಲ್ಲ, ಯಾರ ಕಿವಿಗೂ ಬೀಳಲಿಲ್ಲ, ಯಾರ ಕಣ್ಣೂ ಕಾಣಲಿಲ್ಲ. ನೋಡಿ, ಇಲ್ಲಿ ಯೆಶಾಯನ ಪ್ರವಾದಿ ಏನು ಹೇಳ್ತಾನೆ? ನಿನ್ನನ್ನು ಬಿಟ್ಟರೆ, ಅಂದರೆ ಇಲ್ಲಿ ಯೆಶಾಯನು ಯಾರನ್ನು ಪ್ರಸ್ತಾಪಿಸುತ್ತಾನೆ? ಇಸ್ರಾಯೇಲರ ದೇವರು ಯೆಹೋವ ದೇವರನ್ನು ಬಿಟ್ಟರೆ ಬೇರೆ ಆ ನಿರೀಕ್ಷಿಸುವವರಿಗೆ ಕಾರ್ಯಕರ್ತನಾದ, ಅಂದರೆ ಕಾರ್ಯವನ್ನು ಸಾಧಿಸುವ ಆತನ ಬೇರೆ ದೇವರು ಯಾರಿದ್ದಾರೆ ಅಂತ ಹೇಳಿ. ಆದ್ದರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ನಮ್ಮ ದೇವರು ಕಾರ್ಯ ಸಾಧಿಸುವ ದೇವರು. ಅಂಥ ಕಾರ್ಯ ಸಾಧಿಸುವ ಬೇರೆ ಯಾವ ದೇವರು ಇಲ್ಲ. ನೋಡಿ, ಇಲ್ಲಿ ಕೀರ್ತನೆಗಾರನು ಅಲ್ಲಿ ಪ್ರವಾದಿ ಹೇಳುವ ಮಾತು ನೋಡಿ, ಸಂಪೂರ್ಣವಾಗಿ ಬೇರೆ ಯಾವ ದೇವರಿದ್ದಾರೆ? ನೀನು ನಿರೀಕ್ಷಿಸುವವರಿಗೆ ಕಾರ್ಯ ಸಾಧಿಸುವವನಾಗಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇದ್ದಾರೆ? ಯಾವ ದೇವರಿದ್ದಾರೆ? ಆದಿಯಿಂದ ಕೇಳಲಿಲ್ಲ, ಇಷ್ಟರವರೆಗೆ ನಾನು ಇಂಥ ದೇವರ ವಿಷಯದಲ್ಲಿ ಕೇಳಲಿಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಆದ್ದರಿಂದ ಬಹಳ ಅಗತ್ಯವಾಗಿ ಈ ವಾಕ್ಯಗಳ ಮೂಲಕ ನಮ್ಮ ಮನಸ್ಸಿನ ಭಾವದಲ್ಲಿ ನಾವು ಗಟ್ಟಿಯಾಗಿ ಈ ವಾಕ್ಯಗಳನ್ನು ನೆಲೆಗೊಳಿಸಬೇಕಾಗಿದೆ. ಏನು? ನಾವು ಕಾಯುವುದು ಒಬ್ಬ ಮಹಾನ್ ದೇವರು, ಸರ್ವಶಕ್ತನಾದ ದೇವರು, ಸರ್ವಜ್ಞಾನಿಯಾದ ದೇವರು, ಸರ್ವವ್ಯಾಪಿ ಆತನು. ಆದ್ದರಿಂದ ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಅಂಥ ದೇವರ ಕಾರ್ಯ ಸಾಧಿಸುವಿಕೆಗಾಗಿ ನಾವು ಕಾಯುವವರಾಗಿದ್ದೇವೆ. ಆಗ ಏನಾಗ್ತದೆ? ಈ ವಾಕ್ಯಗಳ ಮೂಲಕ ನಾವು ನಮ್ಮ ಮನಸ್ಸಿನ ಭಾವದಲ್ಲಿ ಈ ವಾಕ್ಯಗಳನ್ನು ಗಟ್ಟಿ ಮಾಡಿಕೊಂಡಾಗ ನಮ್ಮ ನಿರೀಕ್ಷೆ ಗಟ್ಟಿಯಾಗ್ತದೆ. ನೋಡಿ, ನಂಬಿಕೆ ಎಲ್ಲಿಂದ ಬರ್ತದೆ ಅಂತ ನಾವು ದೇವರ ವಾಕ್ಯದಲ್ಲಿ ಏನು ನೋಡ್ತೇವೆ? ದೇವರ ವಾಕ್ಯದಿಂದ ನಂಬಿಕೆ ಬರ್ತದೆ. ಅಂದರೆ ಏನು? ನಾವು ನಮ್ಮ ದೇವರು ಆದಿಯಿಂದ ಯಾವ ರೀತಿಯಾಗಿ ಕಾರ್ಯ ಸಾಧಿಸಿದ್ದಾರೆ ಎಂದು ದೇವರ ವಾಕ್ಯದಲ್ಲಿ ಓದಿ ಅದನ್ನು ದೃಢಪಡಿಸಿಕೊಂಡಾಗ ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ತಿಳಿಯುತ್ತಲ್ಲ? ಅದು ಬಹಳ ಅಗತ್ಯ. ಆದರೆ ಅದಕ್ಕಾಗಿ ವಾಕ್ಯದ ಮೂಲಕ ನಾವು ನಂಬಿಕೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ದೇವರಿಗೆ ಅಸಾಧ್ಯ ಅಂತ ಯಾವುದೂ ಇಲ್ಲ. ಇದನ್ನು ನಾವು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಆದ್ದರಿಂದ ಸ್ವಲ್ಪ ಸಂಗತಿಗಳು ನಡೆಯಲು ತಡವಾದರೂ ಕೂಡ ಆ ಸಂಗತಿಗಳ ಖಂಡಿತವಾಗಿ ನೆರವೇರುತ್ತವೆ. ಮತ್ತು ನೋಡಿ, ತಡವಾದ ಸಂಗತಿಗಳ ಫಲಿತಾಂಶ ನಾವು ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲದ ರೀತಿಯಲ್ಲಿರ್ತದೆ. ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೆಲವು ಸಾರಿ ಅನೇಕ ಸಂಗತಿಗಳು ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದರೆ ನಾವು ಅದಕ್ಕೆ ತಕ್ಕವರಾಗಿ ಬೆಳೆಯಬೇಕಾಗಿದೆ. ನಮ್ಮ ಮನಸ್ಥಿತಿ ವಾಕ್ಯದ ಆಧಾರದಲ್ಲಿ ದೃಢಪಡಬೇಕಾಗಿದೆ. ಇಲ್ಲದಿದ್ದರೆ ದೇವರು ನಮ್ಮಲ್ಲಿ ಕಾರ್ಯ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಮಗುವಿನ ಕೈಯಲ್ಲಿ ನಾವು ಕತ್ತಿ ಕೊಡ್ತೇವ? ಇಲ್ಲ. ಯಾಕೆ? ಆ ಮಗುವಿಗೆ ಆ ಕತ್ತಿಯನ್ನು ಹೇಗೆ ಬಳಸಲಿಕ್ಕೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಆ ಮಗು ದೊಡ್ಡದಾದಾಗ ಅಥವಾ ಯಾರೋ ಒಬ್ಬರು ದೊಡ್ಡವರು ಕತ್ತಿ ಕೇಳಿದಾಗ ನಾವು ಕೊಡದೇ ಇರ್ತೇವ? ಇಲ್ಲ. ಯಾಕೆ? ಆ ವ್ಯಕ್ತಿಗೆ ಆ ಕತ್ತಿಯನ್ನು ಹೇಗೆ ಸರಿಯಾಗಿ ಉಪಯೋಗ ಮಾಡಬೇಕಂತ ಗೊತ್ತು. ಆದ್ದರಿಂದ ದೇವರು ಸರ್ವಜ್ಞಾನಿಯಾಗಿದ್ದಾರೆ. ಯಾವುದೇ ಸಂಗತಿಗಳನ್ನು ನಾವು ಬೇಡಿಕೊಂಡಾಗ, ಯಾವುದೇ ಸಂಗತಿಗಳನ್ನು ನಾವು ನಿರೀಕ್ಷೆ ಇಟ್ಟುಕೊಂಡು ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ಬೇಡಿಕೊಂಡಾಗ ದೇವರು ಆತನು ಸರ್ವಜ್ಞಾನಿಯಾದ್ದರಿಂದ ನಮ್ಮ ಪ್ರತಿಯೊಂದು ಜೀವಿತದ ಸಂಗತಿಗಳನ್ನು ಆತನು ತಿಳಿದಿರುವುದರಿಂದ ಆತನ ಸಮಯಕ್ಕೆ ಅನುಗುಣವಾಗಿ ಆತನು ಕಾರ್ಯ ಸಾಧಿಸುತ್ತಾನೆ. ಅದರಿಂದ ದೇವರ ಕಾರ್ಯಗಳು ಸಂಪೂರ್ಣವಾದದ್ದು, ಪರ್ಫೆಕ್ಟ್ ಆದ ಪರಿಪೂರ್ಣವಾದದ್ದಾಗ್ತದೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಎರಡನೇ ಸಂಗತಿ, ಬಹಳ ಅಗತ್ಯವಾಗಿ
ನೋಡಿ, ನಾವು ಕೀರ್ತನೆಗೆ ಹೋಗೋಣ. 119ನೇ ಕೀರ್ತನೆ. ಈ ಕೀರ್ತನೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಕೀರ್ತನೆ ಆಗಿದೆ. ಬಹಳ ಉದ್ದವಾದ ಕೀರ್ತನೆ ಆಗಿದೆ. ಕೀರ್ತನೆ 119 ವಾಕ್ಯ 74ನೇ ವಾಕ್ಯ ನೋಡಿ. ಅಲ್ಲಿ 74ನೇ ವಾಕ್ಯ. ನಿನ್ನಲ್ಲಿ ಭಯಭಕ್ತಿಯುಳ್ಳವರು ನಿನ್ನನ್ನು ನೋಡಿ ಸಂತೋಷಿಸಲಿ. ನಾನು ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನಲ್ಲ. ನೋಡಿ, ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ನಮ್ಮ ದೇವರ ಒಂದು ಕಾರ್ಯಗಳು ಸಾಧಿಸಲಿಕ್ಕೆ ನಾವು ಕಾದುಕೊಂಡಾಗ ಬಹಳ ಅಗತ್ಯವಾಗಿ ದೇವರ ವಾಕ್ಯದ ಮೂಲಕ ನಾವು ಅದನ್ನು ದೃಢಪಡಿಸಿಕೊಳ್ಳುವುದು ಬಹಳ ಅಗತ್ಯ. ನೋಡಿ, ನಿನ್ನ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೇನೆ. ಇಲ್ಲಿ ಕೀರ್ತನೆಗಾರರು ಏನು ಹೇಳ್ತಾನೆ? ನಿನ್ನ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೇನೆ. ಆದ್ದರಿಂದ ನಾವು ದೇವರ ವಾಕ್ಯ ಅಂದರೆ ಏನು? ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಸರಿಯಾಗಿ ಜ್ಞಾನದಿಂದ ಬೆಳೆಸುತ್ತಾನೆ ಮತ್ತು ಆತನ ಕಾರ್ಯ ಅಥವಾ ಆತನ ನಿರ್ದೇಶನ ನಮಗೆ ಯಾವುದೇ ಸಂಗತಿಗಳನ್ನು ನಾವು ಮಾಡಬೇಕಾದರೆ ದೇವರು ನಮಗೆ ಕ್ಲಪ್ತ ಸಮಯದಲ್ಲಿ ನಿರ್ದೇಶನವನ್ನು ಕೊಡುತ್ತಾನೆ. ಈಗ ದೇವರ ನಿರ್ದೇಶನ ನಾವು ತಗೊಳ್ಬೇಕಾದ್ರೆ ದೇವರ ವಾಕ್ಯವನ್ನೇ ನಾವು ಓದದವರಾದರೆ ಹೇಗೆ ನಮಗೆ ಸಾಧ್ಯ ಆಗ್ತದೆ? ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ದೇವರ ವಾಕ್ಯವನ್ನು ಓದುವವರು ಅಥವಾ ದೇವರ ವಾಕ್ಯದ ಧ್ಯಾನ ಮಾಡುವುದು ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯವಾದ ಸಂಗತಿಯಾಗಿದೆ. ಯಾಕೆಂದರೆ ದೇವರು ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮಗೆ ಮಾರ್ಗದರ್ಶನ ಕೊಡ್ತಾನೆ. ಅದನ್ನು ನಾವು ಬಹಳ ಅಗತ್ಯವಾಗಿದ್ದು ನೋಡಿ. ಅದೇ ಕೀರ್ತನೆಯಲ್ಲಿ 12 ವಾಕ್ಯಗಳನ್ನು ನಾವು ನೋಡೋಣ. 81:1 83 ತನಕ 3 ವಾಕ್ಯ. ನಿನ್ನ ರಕ್ಷಣೆಯ ಬಯಕೆಯಿಂದಲೇ ನನ್ನ ಮನವು ಬಲಗೊಂಡಿತು. ನಾನು ನಿನ್ನ ವಾಕ್ಯದಲ್ಲೇ ನಿರೀಕ್ಷೆಯುಳ್ಳವನಾಗಿದ್ದೇನೆ. ನಿನ್ನ ನುಡಿಯನ್ನು ನೆರವೇರಿಸಿ ಯಾವಾಗ ನನ್ನನ್ನು ಸಂತೈಸುವಿ ಎಂಬುದಕ್ಕೋಸ್ಕರವೇ ನನ್ನ ದೃಷ್ಟಿ ಮಂದವಾಯಿತು. ಹೊಗೆಯಲ್ಲಿ ನೇತು ಹಾಕಿರುವ ಬುದ್ದಲಿಯಂತಿದ್ದೇನೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯಲಿಲ್ಲ. ನೋಡಿ, ಈ ಕೀರ್ತನೆಗಾರ ನಿರೀಕ್ಷೆ ನಿನ್ನ ನುಡಿಗಳನ್ನು ನೆರವೇರಿಸು. ದೇವರು ಒಂದು ಸಾರಿ ತನ್ನ ಮಾತುಗಳಿಂದ ತನ್ನ ವಾಕ್ಯದ ಮೂಲಕ ಒಂದು ನಿರ್ದೇಶನ ಅಥವಾ ಒಂದು ಮಾರ್ಗದರ್ಶನ ಅಥವಾ ಒಂದು ಆಲೋಚನೆಯನ್ನು ನಮಗೆ ಕೊಟ್ಟ ಮೇಲೆ ಆತನು ಆ ಪ್ರಕಾರ ನಡೆದು ಅದನ್ನು ನೆರವೇರಿಸುವನಾಗಿದ್ದಾನೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ದೇವರ ವಾಕ್ಯವಿಲ್ಲದೆ ದೇವರ ವಾಕ್ಯಗಳನ್ನು ನಾವು ಮುಚ್ಚಿಟ್ಟು ಯಾವತ್ತೂ ಕೂಡ ದೇವರ ಸಮಯಕ್ಕೆ ಕಾದುಕೊಳ್ಳುವುದು ಅದು ಸರಿಯಾದ ಆಲೋಚನೆ, ಅದು ವ್ಯರ್ಥವಾದದ್ದು. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾಕೆಂದರೆ ದೇವರು ತನ್ನ ಯೋಜನೆಗಳನ್ನು ತನ್ನ ಮಾತುಗಳ ಮೂಲಕ ನಮ್ಮೊಂದಿಗೆ ಮಾತಾಡುವವನಾಗಿದ್ದಾನೆ. ಬಹಳ ಅಗತ್ಯವಾಗಿ ಇದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಪ್ರತಿಯೊಂದು ಈ ಸಂಗತಿಗಳಲ್ಲಿ ನಮಗೆ ದೇವರ ವಾಕ್ಯ ಅಷ್ಟು ಅದ್ಭುತವಾದದ್ದು, ಅಷ್ಟು ಅಗತ್ಯವಿದ್ದದ್ದು. ಅದಕ್ಕಾಗಿಯೇ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟು ಅನೇಕ ಸಂಗತಿಗಳು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಿದ್ದೆ. ಏನು ನೋಡಿ, ನಾವು ನನ್ನ ಮಾತನ್ನು ಕೇಳುವವನು, ನನ್ನ ವಾಕ್ಯಕ್ಕೆ ಕಿವಿ ಕೊಡುವವನು, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವವನು, ಎಲ್ಲ ಈ ಸಂಗತಿಗಳು ವಾಕ್ಯಕ್ಕೆ ಅಷ್ಟು ಮಹತ್ವ ಇದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ದೇವರ ಸಮಯಕ್ಕೆ ಕಾದುಕೊಳ್ಳುವುದು. ಈಗ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಾರ್ಯ ನಾವು ಸಾಧಿಸಬೇಕಾದರೆ ನಮಗೆ ಆ ಸಮಯಕ್ಕೆ ಮಾರ್ಗದರ್ಶನ ಭಾಳ ಅಗತ್ಯ. ಮಾರ್ಗದರ್ಶನ ಇಲ್ಲದೆ ನಾವು ಯಾವುದೇ ಒಂದು ಕಾರ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕೇಳುವುದೇ ಇಲ್ಲದಿದ್ದರೆ ನಮಗೆ ಮಾರ್ಗದರ್ಶನ ಹೇಗೆ ಸಿಗ್ತದೆ? ಸಾಧ್ಯ ಇಲ್ಲ. ಆದ್ದರಿಂದ
ಭಾಳ ಅಗತ್ಯವಾಗಿ ನಾವು ದೇವರ ವಾಕ್ಯದ ಧ್ಯಾನವನ್ನು ಮಾಡುವವರಾಗಬೇಕು. ಇದು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಕಾದುಕೊಂಡಾಗ, ದೇವರ ಕಾಯುವಿಕೆಯಲ್ಲಿ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಸಾಧಿಸುವ ಸಮಯದಲ್ಲಿ ಭಾಳ ಅಗತ್ಯವಾಗಿ ಇರುವ ಸಂಗತಿಗಳಾಗಿವೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಈ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಜೀವಿಸಬೇಕಾಗಿದೆ, ದೇವರನ್ನು ಕಾದುಕೊಳ್ಳಬೇಕಾಗಿದೆ. ನಾವು ಬಹಳ ಅಗತ್ಯವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಾವು ದೇವರನ್ನು ಕಾದುಕೊಳ್ಳುವಾಗ ಭಾಳ ಸಂಗತಿ ಅಂದರೆ ನಮ್ಮ ನಂಬಿಕೆಯನ್ನು ಬಲಪಡಿಸಬೇಕು. ಭಾಳ ಅಗತ್ಯವಾಗಿ. ಯಾಕೆಂದರೆ ನಮ್ಮ ನಂಬಿಕೆ ನೋಡಿ, ಅಲ್ಲಿ ನಾವು ಫೇತ್ ಅಂತ ಒಂದು ಶಬ್ದ ಉಪಯೋಗ ಮಾಡ್ತೇವೆ, ಅದಕ್ಕೆ ಕೂಡ ಕನ್ನಡದಲ್ಲಿ ನಂಬಿಕೆ ಅಂತ ಹೇಳ್ತೇವೆ. ಟ್ರಸ್ಟ್ ಅಂತ ಒಂದು ಪದವನ್ನು ಇಂಗ್ಲೀಷಲ್ಲಿ ಉಪಯೋಗ ಮಾಡ್ತೇವೆ, ಅದಕ್ಕೆ ಕೂಡ ನಂಬಿಕೆ ಅಂತ ಹೇಳ್ತೇವೆ. ಇಲ್ಲಿ ಟ್ರಸ್ಟ್ ಅಂದರೆ ನಾವು ಪ್ರತಿಯೊಂದು ಹಂತದಲ್ಲಿ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ಕಾಪಾಡುತ್ತಾನೆ, ಆತನು ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬ ಒಂದು ನಂಬಿಕೆ ನಮ್ಮಲ್ಲಿ ಬಹಳ ಗಟ್ಟಿಯಾಗಿ ಇರಬೇಕು. ಮತ್ತು ಅದನ್ನು ನಾವು ಬಲಪಡಿಸಬೇಕು. ಈಗ ಆ ನಂಬಿಕೆ ಬಲಪಡಿಸಲಿಕ್ಕೆ ಏನು? ದೇವರ ವಾಕ್ಯದ ಧ್ಯಾನ, ಅದರ ಮೂಲಕ ನಮ್ಮ ನಂಬಿಕೆ ಬಲವಾಗಿರುತ್ತದೆ. ತಿಳಿಯುತ್ತಲ್ಲ? ಈಗ ದೇವರ ಸಮಯಕ್ಕೆ ಕಾದುಕೊಳ್ಳುವಾಗ ನಾವು ಅನೇಕ ಗುಣಗಳನ್ನು ನಮ್ಮದಾಗಿಸಿಕೊಳ್ಬೇಕು. ಒಂದು ವೇಳೆ ನಾವು ದೇವರಿಗೆ ಕಾದುಕೊಳ್ಳುವಾಗ ನಮ್ಮಲ್ಲಿ ತಾಳ್ಮೆ ಇಲ್ಲದಿದ್ದರೆ ಅದು ವ್ಯರ್ಥ. ಭಾಳ ಮುಖ್ಯವಾಗಿ ಮೊದಲನೇ ಸಂಗತಿ, ನಾವು ಏನು ಮಾಡಬೇಕು? ತಾಳ್ಮೆ ಇರಬೇಕು. ಯಾಕೆಂದರೆ ದೇವರು ತನ್ನ ಪರಿಪೂರ್ಣ ಸಮಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾನೆ ವಿನಃ ಅವಸರದಲ್ಲಿ ಯಾವ ಕಾರ್ಯಗಳನ್ನು ದೇವರು ಮಾಡೋದಿಲ್ಲ. ಅದು ಮನುಷ್ಯನು ಮಾತ್ರ ಮಾಡೋದು. ಆದ್ದರಿಂದ ಮೊದಲನೇ ಸಂಗತಿ, ನಾವು ತಾಳ್ಮೆ ಇರಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗೆ ತಾಳ್ಮೆಯನ್ನು ದಯಪಾಲಿಸು. ನಮ್ಮಲ್ಲಿ ಒಂದು ಮನುಷ್ಯತ್ವದ ಒಂದು ಸೆಳೆತ ಇರ್ತದೆ. ಏನು? ನಮಗೆ ಎಲ್ಲ ಕಾರ್ಯಗಳು ಬೇಗ ಆಗಬೇಕು. ಅದು ಮನುಷ್ಯತ್ವ ಭಾಳ ಅಗತ್ಯವಾಗಿ. ಆದ್ದರಿಂದ ಮೊದಲನೇದಾಗಿ ತಾಳ್ಮೆ. ಇನ್ನೊಂದು, ನಾವು ಯಾವತ್ತೂ ಭಯಭೀತರಾಗಬಾರ್ದು, ಧೈರ್ಯಗೊಳ್ಳಬೇಕು ದೇವರಲ್ಲಿ. ಯಾಕೆ ನೋಡಿ, ನಾವು ಯಾವುದೇ ಸಂಗತಿಗಳು ನಮ್ಮ ದೇವರು ಕಾರ್ಯ ಮಾಡುವಾಗ ನಾವು ದೇವರ ವಿಷಯದಲ್ಲಿ ಯಾವತ್ತೂ ಭಯಪಡಬಾರ್ದು. ಏನು ಹಾಗೆ ಆಗ್ತದಾ? ಒಂದು ವೇಳೆ ಆಗಲಿಲ್ಲ ಆದರೆ ಏನು ಮಾಡೋದು? ಬೇರೆ ದಾರಿಯೇ ಇಲ್ಲ ನಮಗೆ. ಈಗ ನಮ್ಮ ಸಾಲ ಬಹಳ ಇದೆ ಅಂತ ಯೋಚಿಸುವ, ನಮ್ಮಿಂದ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮಲ್ಲಿ ಆಲೋಚನೆ ಇರ್ಬೋದು. ಆದರೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಒಂದು ರೋಗ ನಮಗೆ ಯೋಚಿಸುವುದು, ನಾವು ಕ್ಯಾನ್ಸರ್ ರೋಗಗಳಂತ ಇಂಥ ರೋಗಗಳನ್ನು ಗುಣಪಡಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಆದರೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಆದ್ದರಿಂದ ನಾವು ಭಯಪಡುವ ಅಗತ್ಯ ಇಲ್ಲ. ಮೊದಲು ಭಯ ದೇವರ ಕಾರ್ಯಕ್ಕೆ, ದೇವರ ಸಮಯಕ್ಕೆ ನಾವು ಕಾದುಕೊಳ್ಳುವಾಗ ಭಯ ನಮ್ಮಲ್ಲಿ ಇರಬಾರ್ದು. ಯಾಕೆ? ಭಯ ಸೈತಾನಿಗೆ ಸಂಬಂಧಪಟ್ಟದ್ದು. ಭಯ ಧರಿಸುವವನು ಯಾರು? ಸೈತಾನನು. ಆದ್ದರಿಂದ ನಾವು ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ. ಮೂರನೇ ಸಂಗತಿ ಭಾಳ ಅಗತ್ಯವಾಗಿ ಪ್ರಶ್ನಿಸುವುದು. ಹಾಗೆ ಆಗದಿದ್ದರೆ ಏನು ಮಾಡೋದು? ಹೀಗೆ ಆಗದಿದ್ದರೆ ಏನು ಮಾಡೋದು? ಇಂಥ ಚಿಂತನೆಗಳು ನಮ್ಮಲ್ಲಿ ಇರಬಾರ್ದು. ಕ್ವೆಶ್ಚನಿಂಗ್ ಅಂತ ಹೇಳ್ತೇವೆ ನಾವು, ಪ್ರಶ್ನಿಸುವುದು ಅಲ್ಲ. ಮೂರನೇದು ನಾವು, ನಾಲ್ಕನೇದು ಫ್ರಸ್ಟ್ರೇಷನ್, ಹತಾಶೆ. ಏನೋ ಒಂದು ಸಂಗತಿಗಳು ಸ್ವಲ್ಪ ಸಮಯಕ್ಕೆ ನಡೆಯದ ಸಮಯದಲ್ಲಿ ನಾವು ಹತಾಶರಾಗ್ತೇವೆ. ನಾವು ಯಾವತ್ತೂ ಹತಾಶರಾಗಬಾರ್ದು, ಆಶಾಭಂಗ ಪಡಬಾರ್ದು. ಯಾಕೆಂದರೆ ನಮ್ಮ ದೇವರು ಸರ್ವಶಕ್ತನಾದ ದೇವರು.
ಆದ್ದರಿಂದ ಮತ್ತು ಕೊನೆಯದಾಗಿ ನಾವು ಮಿಸ್ಬಿಹೇವಿಯರ್ ಅಥವಾ ನಾವು ಬೇರೆ ಬೇರೆ ರೀತಿಯಾಗಿ ವರ್ತಿಸೋದು, ಇದನ್ನು ಯಾವತ್ತೂ ನಾವು ಮಾಡಬಾರ್ದು. ಭಾಳ ಅಗತ್ಯವಾಗಿ ನಾವು ಇರಬೇಕು. ಈಗ ನಾವು ತಾಳ್ಮೆಯಿಂದ ಕಾದುಕೊಳ್ಳಿಕ್ಕೆ ಒಂದು ವಾಕ್ಯ ನೋಡೋಣ. ದೇವರ ವಾಕ್ಯದಲ್ಲಿ 37ನೇ ಕೀರ್ತನೆಗೆ ಹೋಗೋಣ. 7ನೇ ವಾಕ್ಯ ನೋಡಿ. ಅಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರುಗೊಳ್ಳಬೇಡ. ನೋಡಲ್ಲಿ ಏನು ಹೇಳ್ತದೆ? ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದುಕೊಂಡಿರು. ಬಹಳ ಶಾಂತ ತಾಳ್ಮೆಯಿಂದ ನಾವು ದೇವರನ್ನು ಕಾದುಕೊಳ್ಳಬೇಕು. ಯಾಕೆ? ನಮ್ಮ ದೇವರು ಕಾರ್ಯ ಸಾಧಿಸುವ ದೇವರು. ಅಷ್ಟು ಮಾತ್ರ ಅಲ್ಲ, ಆತನು ಸಾಧಿಸುವ ಕಾರ್ಯವು ಅದು ಪರಿಪೂರ್ಣವಾದದ್ದು, ತನ್ನ ಮಕ್ಕಳಿಗೆ ಒಳ್ಳೆಯದಾಗುವುದು ಮತ್ತು ತನ್ನ ಮಕ್ಕಳನ್ನು ಆಶೀರ್ವದಿಸುವುದಂತಾಗಿದೆ. ಯಾವ ತಂದೆ ಕೂಡ ತನ್ನ ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ನೋಡಿ, ನಾವು ಮಕ್ಕಳಿರುವಾಗ ಕೂಡ ನಮಗೆ ಕೆಲವು ಸಂಗತಿಗಳು ತಂದೆ ತಾಯಿ ಕೊಡದಾಗ ನಮಗೆ ಕೋಪ ಇರ್ತದೆ, ನಮಗೆ ಕೋಪ ಬರ್ತದೆ, ನಾವು ಹಿಂದೆ ಮಾತಾಡ್ತೇವೆ, ಎಲ್ಲ ಮಾಡ್ತೇವೆ. ಯಾಕೆ? ಆಗ ನಮಗೆ ಅರ್ಥ ಆಗೋದಿಲ್ಲ. ನಾವು ಬೆಳೆದು ದೊಡ್ಡವರಾದಾಗ, ನಮಗೆ ಮಕ್ಕಳಾದಾಗ ಅರ್ಥ ಆಗ್ತದೆ. ಈಗ ಯಾಕೆ ನಮ್ಮ ತಂದೆ ತಾಯಿಗಳು ಆ ಸಮಯದಲ್ಲಿ ನಮಗೆ ಆ ಸಂಗತಿಗಳನ್ನು ಕೊಡೋದಿಲ್ಲ? ಯಾಕೆಂದರೆ ನಮ್ಮ ಮಕ್ಕಳು ಹಾಳಾಗಬಾರ್ದು ಅಂತ. ಮುಖ್ಯವಾಗಿ ಮೊಬೈಲ್ ನೋಡಿ, ಸಣ್ಣ ವಯಸ್ಸಿನಲ್ಲಿ ಯಾಕೆ ಅನೇಕ ತಂದೆ ತಾಯಿಯರು ತನ್ನ ಮಕ್ಕಳಿಗೆ ಮೊಬೈಲ್ ಕೊಡೋದಿಲ್ಲ? ಯಾಕೆಂದರೆ ಮಕ್ಕಳು ಹಾಳಾಗಬಾರ್ದಂತೆ. ಆದ್ದರಿಂದ ನಾವು ಯಾವತ್ತೂ ಕೂಡ ತಾಳ್ಮೆ ಇಲ್ಲದವರಾಗಬಾರ್ದು. ತಾಳ್ಮೆಯಲ್ಲಿ ನಾವು ಜೀವಿಸಬೇಕಾಗಿದೆ. ಇನ್ನೊಂದು ಕೀರ್ತನೆ ನೋಡೋಣ ನಾವು. 62ನೇ ಕೀರ್ತನೆ 1ನೇ ವಾಕ್ಯ ನೋಡಿ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವೂ ಆಗಿದ್ದಾನೆ. ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನನ್ನ ರಕ್ಷಣೆ. ಯಾಕೆ? ಆತನಿಗೆ ಬೇರೆ ಯಾರು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಆತನ ಚಿಂತನೆಯಲ್ಲಿ ಆತನು ಗಟ್ಟಿಯಾಗಿದ್ದಾನೆ. ಆದ್ದರಿಂದ ನನ್ನ ರಕ್ಷಣೆಯು ಯೆಹೋವನಿಂದಲೇ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಅದರಿಂದ ಬಹಳ ಅಗತ್ಯವಾಗಿ ನರ್ವಸ್ಲಿ ಅಂತ ಅಂದರೆ ಭಯಪಡೋದು. ಅಯ್ಯೋ, ಈಗ ಆಗದಿಲ್ಲದ್ರೆ ಏನಾಗ್ತದೆ ಅಂತ ಹೇಳಿ ಯಾರು ಭಯಪಡಬಾರ್ದು. ನಾವು ಭಯಪಡುವ ಅಗತ್ಯ ಇಲ್ಲ. ನಾವು ಯಾಕೆಂದರೆ ನಮ್ಮ ದೇವರು ಸರ್ವಶಕ್ತನಾದ ದೇವರು. ಶಾಂತವಾಗಿ ಆತನಿಗೋಸ್ಕರ ದೇವರನ್ನೇ ನಂಬಿ ಶಾಂತವಾಗಿರು ಅಂತ ಹೇಳಿ. ನನ್ನ ರಕ್ಷಣೆಯು ಆತನಿಂದಲೇ. ಆತನು ಖಂಡಿತವಾಗಿ ನಮ್ಮ ರಕ್ಷಿಸುವನು. ಆತನಿಂದ ಅಂತಹ ಪರಿಸ್ಥಿತಿಗಳು ಇದ್ದರೂ ಕೂಡ ಆ ಪರಿಸ್ಥಿತಿಗಳಲ್ಲಿ ನಾವು ಭಯಪಡುವುದು, ನರ್ವಸ್ ಅಂತ ಹೇಳ್ತೇವೆ. ನಮ್ಮ ಒಂದು ಲೌಕಿಕ ಜೀವಿತದಲ್ಲಿ ಇರ್ಬೋದು, ಆದರೆ ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಯಾವತ್ತೂ ಭಯಪಡಬಾರದು. ಇನ್ನೊಂದು ಕೀರ್ತನೆ ನಾವು ನೋಡೋಣ. 27ನೇ ಕೀರ್ತನೆ 13ನೇ ವಾಕ್ಯ ನೋಡಿ. ಜೀವಲೋಕದಲ್ಲಿ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ದೃಢತೆ ಖಂಡಿತವಾಗಿಯೂ. ನೋಡಿ, ಇಲ್ಲಿ ಕೀರ್ತನೆಗಾರ ಹೇಳುವ ವಿಷಯ ನೋಡು. ಜೀವಲೋಕದಲ್ಲಿ ಯೆಹೋವನ ದಯೆಯನ್ನು ಈ ಲೋಕದಲ್ಲೇ ಆತನ ದಯೆ ನನಗೆ ಸಿಗುತ್ತದೆ, ಆತನ ನನ್ನನ್ನು ದಯೆ ತೋರಿಸುತ್ತಾನೆ ಎಂದು ದೃಢವಾಗಿ ನಂಬಿದ್ದೇನೆ. ಆದ್ದರಿಂದ ಭಾಳ ದೃಢವಾಗಿ ಯಾವುದೇ ಒಂದು ಅಪನಂಬಿಕಸ್ಥತೆಯ ಒಂದು ಚಿಂತನೆಗಳಲ್ಲಿ ನಾವು ಇರಬಾರ್ದು.
ಖಂಡಿತವಾಗಿ ದೇವರು ನನಗೆ ಖಂಡಿತವಾಗಿ ಸಾಧಿಸ್ತಾನೆ. ಮತ್ತು ಯಾವತ್ತೂ ನಾವು ಆಶಾಭಂಗ ಪಡುವ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮ ದೇವರು ಸರ್ವಶಕ್ತನಾದ, ಕಾರ್ಯ ಸಾಧಿಸುವ, ಕ್ಲಪ್ತ ಸಮಯಕ್ಕೆ ಅನುಗುಣವಾಗಿ ಪರಿಪೂರ್ಣವಾಗಿ ಕಾರ್ಯ ಸಾಧಿಸುವ ದೇವರಾಗಿದ್ದಾನೆ. ಆದ್ದರಿಂದ ಇದನ್ನು ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಇನ್ನೊಂದು ಕೀರ್ತನೆಯಲ್ಲಿ ವಾಕ್ಯ ನಾವು ನೋಡೋಣ. 119ನೇ ಕೀರ್ತನೆ ಅಲ್ಲಿ 114ನೇ ವಾಕ್ಯ ನಾವು ನೋಡೋಣ. ನನ್ನ ಆಶ್ರಯವು ಗುರಾಣಿಯು ನೀನೇ, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ನೋಡಿಲ್ಲಿ ಆದ್ದರಿಂದ ದೇವರ ವಾಕ್ಯದ ಮೂಲಕ ದೇವರು ನಮ್ಮನ್ನು ಬಲಪಡಿಸುತ್ತಾರೆ, ಕೈ ಬಿಡುವುದಿಲ್ಲ. ಈಗ ದೇವರ ಕೆಲವು ಕಾರ್ಯಗಳು ತಡವಾಗಿದ್ದರೂ ಕೂಡ ದೇವರು ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ಆತನು ವಾಕ್ಯದ ಮೂಲಕ ನಮ್ಮನ್ನು ಭಯಪಡಿಸುತ್ತಾನೆ, ನಮ್ಮನ್ನು ಬಲಪಡಿಸುತ್ತಾನೆ. ನಾವು ಹತಾಶರಾಗದಂತೆ, ಆಶಾಭಂಗ ಹೊಂದದಂತೆ ಆತನು ನಮ್ಮನ್ನು ಕಾಪಾಡುತ್ತಾನೆ. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಕಾದುಕೊಳ್ಳುವುದು ಬಹಳ ಅಗತ್ಯ. ಪ್ರತಿಯೊಂದು ದಿನ ನಾವು ದಿನವನ್ನು ಪ್ರಾರಂಭ ಮಾಡುವಾಗ ದೇವರ ಸಮಯಕ್ಕೆ ಅನುಗುಣವಾಗಿ ದೇವರನ್ನು ಕಾದುಕೊಳ್ಳುವ ಒಂದು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ದಿವಸ ನಿನ್ನ ಮಾರ್ಗದರ್ಶನ, ನಿನ್ನ ಸಮಯಕ್ಕೆ ಅನುಗುಣವಾಗಿ ನೀನು ಮಾಡುವ ಕಾರ್ಯಗಳಿಗೆ ನಾನು ಯಾವ ಚಿಂತಿಸದೆ, ಯಾವ ಭಯವಿಲ್ಲದೆ, ಯಾವುದೇ ರೀತಿಯ ಹತಾಶೆ ಇಲ್ಲದೆ ನಾನು ಕಾಯುವಂತೆ ನನಗೆ ಸಹಾಯ ಮಾಡು. ನಮ್ಮ ಜೀವಿತ ಫಲಭರಿತವಾಗಲು ನಾವು ಬೇಡಬೇಕು. ಆದ್ದರಿಂದ ದಿನವನ್ನು ನಾವು ಪ್ರಾರಂಭ ಮಾಡುವಾಗ ದೇವರ ಮೇಲೆ ಭರವಸೆ ಇಟ್ಟು ನಾವು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಬೇಕು. ದೇವರೇ, ನಿನ್ನ ಸಮಯಕ್ಕೆ ಅನುಗುಣವಾಗಿ ಕಾದುಕೊಳ್ಳಲು ನಮಗೆ ಸಹಾಯ ಮಾಡು. ಯಾವಾಗಲೂ ಆಶಾಭಂಗ ಪಡದಂತೆ ನಮ್ಮನ್ನು ಕಾಪಾಡು. ಆಗ ದೇವರೆಂದು ಬೇಡಿಕೊಂಡಾಗ ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುತ್ತಾನೆ, ಯಾವತ್ತೂ ಕೈ ಬಿಡುವುದಿಲ್ಲ. ಕಷ್ಟಗಳು, ದೇವರ ವಾಕ್ಯದಲ್ಲಿ ಹೇಳ್ತದೆ, ಕಷ್ಟಗಳು ಬಂದರೂ ಎಂದಿಗೂ ನಾವು ನಾಶ ಆಗುವುದಿಲ್ಲ ಅಂತ ಹೇಳಿ, ಆತ ನಮ್ಮನ್ನು ಎಂದಿಗೂ ನಾಶ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಫಲಭರಿತರಾಗಲಿಕ್ಕೆ ಕ್ರಿಸ್ತನಲ್ಲಿ, ಅದಕ್ಕೆ ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿ ಎಲ್ಲ ಹಳೆಯ ಸಂಗತಿಗಳು ಹೋದವು, ಈಗ ನಾವು ಹೊಸಬರಾಗಿದ್ದೇವೆ, ಹೊಸ ಸಂಗತಿಗಳಲ್ಲಿ ದೇವರು ನಡೆಸುವವನಾಗಿದ್ದಾನೆ. ಇನ್ನೊಂದು ನೋಡಿ, ಅಲ್ಲಿ ಯೆಶಾಯನ ಪ್ರವಾದನೆ 64ನೇ ವಾಕ್ಯ ಒಂದ್ಸಲ ನಾವು ನೋಡಿದೆವು. ಆತನು ಕಾರ್ಯ ಸಾಧಿಸುವ ದೇವರು. ನಾವು ನಮ್ಮ ಮಕ್ಕಳಿಗೆ ನೋಡಿ ಎಲ್ಲ ಕಾರ್ಯಗಳನ್ನು ಸಾಧಿಸ್ತೇವೆ. ಎಂಥ ಕಷ್ಟ ಬಂದರೂ ಕೂಡ, ಒಂದು ವೇಳೆ ಇಂಥ ಲೌಕಿಕ ತಂದೆಗಳಾದ ನಾವೇ ನಮ್ಮ ಮಕ್ಕಳಿಗೋಸ್ಕರ ಕಾರ್ಯ ಸಾಧಿಸುವವರಾಗಿದ್ದಾರೆ, ಸರ್ವಶಕ್ತನಾದ ದೇವರು, ನಮ್ಮ ಪರಲೋಕದ ತಂದೆಯಾಗಿರುವ ದೇವರು ನಮಗೆ ಎಂಥ ಕಾರ್ಯ ಸಾಧಿಸ್ತಾನೆ. ನಮಗೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳಲ್ಲಿ ಆತನು ಕಾರ್ಯ ಸಾಧಿಸುವನಾಗಿದ್ದಾನೆ. ನಮಗೆ ಆತನು ಎಲ್ಲವನ್ನು ಒಳ್ಳೆಯದನ್ನು ಮಾಡುವಾಗಿದ್ದಾನೆ. ಅದರ ಪರಿಣಾಮ ನಮ್ಮ ಜೀವಿತದಲ್ಲಿ ಒಳ್ಳೆಯದೇ ಆಗುವುದು, ಒಳ್ಳೆಯ ಸಂಗತಿಗಳೇ ನೆರವೇರುವುದಾಗಿದೆ. ಆದ್ದರಿಂದ ನಾವು ಕಾದುಕೊಳ್ಳಬೇಕು, ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಈ ಸಂಗತಿಗಳ ಮೂಲಕ ನಾವು ನೋಡೋಣ. ಮತ್ತು ಮುಂದಕ್ಕೆ ಇದಕ್ಕೆ ದೇವರಿಗೆ ಕಾದುಕೊಳ್ಳುವಾಗ ಹೇಗೆ ನಾವು ನಂಬಿಕೆಯಿಂದ, ಬಹಳ ವಿನಮ್ರದಿಂದ, ಹೆಚ್ಚಳ ಪಡದೆ ಈ ಎಲ್ಲ ಸಂಗತಿಗಳನ್ನು ಮುಂದಿನ ಧ್ಯಾನದಲ್ಲಿ ನಾವು ನೋಡೋಣ. ಈಗ ಬಹಳ ಅಗತ್ಯವಾಗಿ ನಾವು ದೇವರನ್ನು ಕಾದುಕೊಳ್ಳುವಾಗ ನಾವು ತಾಳ್ಮೆಯಿಂದ, ಯಾವ ಭಯಭಕ್ತಿ ಇಲ್ಲದೆ, ಪ್ರಶ್ನಿಸದೆ, ಹತಾಶರಾಗದೆ, ಆಶಾಭಂಗ ಪಡದೆ ದೇವರಿಗೋಸ್ಕರ ಕಾದುಕೊಳ್ಳೋಣ. ನಮ್ಮ ದೇವರು ಕಾರ್ಯ ಸಾಧಿಸುವ ದೇವರು. ಒಂದೇ ಒಂದು ವಾಕ್ಯ ನಾವು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿಡೋಣ. ಯೆಶಾಯನ ಪ್ರವಾದನೆ 64ನೇ ಅಧ್ಯಾಯ 4ನೇ ವಾಕ್ಯ, ನಮ್ಮ ದೇವರು ಕಾರ್ಯ ಸಾಧಿಸುವ ದೇವರು. ಆದ್ದರಿಂದ
ಈ ಸಂಗತಿಗಳಲ್ಲಿ ನಾವು ದೇವರಿಗೆ ಕಾದುಕೊಂಡಾಗ ದೃಢವಾಗಿದ್ದು ದೇವರಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಇರೋಣ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದ ದೇವರು. ಅಷ್ಟು ಮಾತ್ರ ಅಲ್ಲ, ಇಂಥ ಒಂದು ನಾವು ಹತಾಶೆಯ ಪರಿಸ್ಥಿತಿ ಉಂಟಾದಾಗ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಆಗ ಹೆಚ್ಚು ದೇವರ ವಾಕ್ಯದವನ್ನು ಧ್ಯಾನಿಸಬೇಕು. ಆಗ ದೇವರು ಆ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸ್ತಾನೆ. ಆದ್ದರಿಂದ ಈ ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರನ್ನು ಆತನು ಆಶೀರ್ವದಿಸ ದೇವರು ಯುಗ ಯುಗಾಂತರಗಳಲ್ಲಿ ಸದಾ ಇರುವ ದೇವರಾಗಿದ್ದಾನೆ.